ट्रैफिक अवेयरनेस प्रोग्राम आज शुक्रवार 7 मार्च को बीदर के अम्बेडकर सर्कल के समीप बीदर जिला पुलिस की ओर से एसपी प्रदीप गुंटी और ट्रैफिक सर्कल बापूगौड़ा पाटिल के नेतृत्व में ट्रैफिक अवेयरनेस प्रोग्राम आयोजित किया गया। इस अवसर पर 143 बाइक के संशोधित साइलेंसर पर रूलर चलाकर उन्हें नष्ट कर दिया गया और उन पर 1,30,000 रुपयों का फाइन भी लगाया गया। इस अवसर पर बीदर एसपी प्रदीप गुंटी ने मीडिया से बात करते हुए इस संबंध में जानकारी दी। केपी न्यूज के कैमरामैन महेश टिक्की का कवरेज। ಬೀದರ್ ಸಿಟಿ ಟ್ರಾಫಿಕ್ ಪೊಲೀಸರು ಈ ಕರ್ಕಶ ಶಬ್ದ ಹೊರಡಿಸುವ ಸೈಲೆನ್ಸರ್ಗಳನ್ನು ಬೈಕ್ ಸೈಲೆನ್ಸರ್ಗಳನ್ನು ತೆಗೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ। ಒಟ್ಟಿನಲ್ಲಿ 143 ಬೈಕ್ಗಳ ಸೈಲೆನ್ಸರ್ಗಳನ್ನು ರಿಮೂವ್ ಮಾಡಿಸಿ ಅವರ ಮೇಲೆ ಫೈನ್ ಕೂಡ ಹಾಕಿದ್ದಾರೆ। 1,30,000 ಫೈನು ಹಾಗೂ 143 ಸೈಲೆನ್ಸ್ಗಳನ್ನು ಇವತ್ತು ತೆರವುಗೊಳಿಸಿದ್ದಾರೆ। ಇವತ್ತು ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡುವ ಕಾರ್ಯಾಚರಣೆಯನ್ನು ನಮ್ಮ ಸಿಟಿ ಟ್ರಾಫಿಕ್ ಪೊಲೀಸರು ಮಾಡಿದ್ದಾರೆ। ಇದರ ಉದ್ದೇಶ ಏನಂದರೆ ಕಂಪನಿ ಮುಖಾಂತರ ಬರುವ ಸೈಲೆನ್ಸರ್ಗಳನ್ನು ಬಿಟ್ಟು ಮಾಡಿಫಿಕೇಷನ್ ಮಾಡಿಸಿಕೊಂಡು ಕರ್ಕಶ ಶಬ್ದವನ್ನು ಹೊರಡಿಸಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡುತ್ತಾ ಟ್ರಾಫಿಕ್ ವಯೋಲೇಷನ್ ಮಾಡ್ತಾ ಇರುವ ಬೈಕ್ ರೈಡರ್ಸ್ಗೆ ನಾವೊಂದು ಸಂದೇಶ ನೀಡಬೇಕಂತ ಹೇಳಿ ಇವತ್ತು ಪಬ್ಲಿಕಲ್ಲಿ ಈ ರೀತಿ ನಾವು ಆ ಸೈಲೆನ್ಸರ್ಗಳನ್ನು ಧ್ವಂಸಗೊಳಿಸುವ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ। ಸೊ ದಯವಿಟ್ಟು ಮತ್ತೊಂದು ಸರಿ ಪಬ್ಲಿಕ್ ಅಪೀಲ್ ಮಾಡ್ತಾ ಇದ್ದೇವೆ, ದಯವಿಟ್ಟು ಈ ರೀತಿ ಸೈಲೆನ್ಸರ್ಗಳನ್ನು ಬೈಕ್ಗೆ ಅಳವಡಿಸಬೇಡಿ ಅಂತ ಹೇಳ್ತಾ ಇದ್ದೇವೆ। ಅದೇ ರೀತಿ ಈ ಸೈಲೆನ್ಸರ್ಗಳನ್ನು ಇವರಿಗೆ ಒದಗಿಸಿಕೊಡುವ ಈ ವರ್ಕ್ಶಾಪು ರಿಪೇರ್ ಶಾಪ್ಗಳಿಗೆ ಕೂಡ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ। ಇದೇ ರೀತಿ ಮಾಡ್ತಾ ಇದ್ದಾರೆ, ಕಠಿಣ ಕಾನೂನು ಕ್ರಮ ಏನಾದರೂ ನಾವು ಪದೇ ನಾವು ಕೂಡ ಡ್ರೈವ್ ಮಾಡ್ತೇವೆ ಇದೇ ರೀತಿ। ಮುಂದೆ ಒಂದೆರಡು ಸತಿ ನೋಡ್ತೇವೆ, ನೋಡಿದ ನಂತರ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವ ಅದಕ್ಕೂ ಕೂಡ ನಾವು ರೆಕಮೆಂಡ್ ಮಾಡ್ತೇವೆ। 2-3 ಆಲ್ರೆಡಿ 2-3 ಟ್ರಾಫಿಕ್ ವೈಲೇಷನ್ಸ್ ಆಯ್ತಂದರೆ ಈಗಾಗಲೇ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವ ಇದು ಪದ್ಧತಿ ಇದೆ, ಅದನ್ನು ಮತ್ತಷ್ಟು ಕಠಿಣವಾಗಿ ನಾವು ಜಾರಿಗೊಳಿಸ್ತಾ ಅಂತ ಹೇಳ್ತಾ ಇದ್ದೇವೆ। ಥ್ಯಾಂಕ್ ಯು।